ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಡಿಯೋ ಕೇಸ್ ಎಸ್ಐಟಿ ತನಿಖೆಗೆ ಸರ್ಕಾರ ನಿರ್ಧಾರ ಮಾಡಿರುವಂತಹ ಹಿನ್ನೆಲೆ ಸದನದಲ್ಲಿ ಇವತ್ತು ಕೈಗೊಳ್ಳಬೇಕಾದಂತಹ ರಣತಂತ್ರದ ಕುರಿತು ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ. BS ಯಡಿಯೂರಪ್ಪ ನಿವಾಸದಲ್ಲಿ ಸುದೀರ್ಘವಾದಂತಹ ಚರ್ಚೆ ಬೆಳಗ್ಗಿನಿಂದಲೂ ಕೂಡ ನಡೀತಾ ಇದೆ. ಬಿಜೆಪಿಯ ಪ್ರಮುಖ ಶಾಸಕರ ಜೊತೆ BSY ಈಗ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ದೋಸ್ತಿ ಆಡಿಯೋ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಳಸುವ ಕುರಿತಂತೂ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಅವರ ನಿವಾಸದಲ್ಲಿ. ಸಾಕಷ್ಟು ಚರ್ಚೆಗಳ ಮೇಲೆ ಚರ್ಚೆ ಜೊತೆಗೆ ನಿನ್ನೆ ವಿರೋಧವನ್ನು ಕೂಡ ವಿರೋಧ ಪಕ್ಷ ವ್ಯಕ್ತಪಡಿಸಿತ್ತು. ಸರ್ಕಾರದ ಮುಖೇನ ತನಿಖೆ ನಡೆಸುವಂಥದ್ದು ಸೂಕ್ತ ಅಲ್ಲ, ಯಾಕೆಂದರೆ ಈ ಪ್ರಕರಣಕ್ಕೆ ನ್ಯಾಯ ಸಿಗುವಂಥದ್ದು ಡೌಟ್ ಇದೆ. SIT ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ SITಯಿಂದ ಅಷ್ಟು ನ್ಯಾಯ ಸಿಗೋದಿಲ್ಲ. ಯಾರಾದರೂ ನಿವೃತ್ತ ನ್ಯಾಯಾಧೀಶರಿಂದ ಈ ಒಂದು ತನಿಖೆಯನ್ನು ನಡೆಸುವಂಥದ್ದು ಸೂಕ್ತ ಅಂತ ಹೇಳ್ತಾರೆ. ಅಂದರೆ ಪ್ರಮುಖವಾಗಿ ಸ್ಪೀಕರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ತನಿಖೆಯನ್ನು ನಡೆಸಬೇಕು ಅಂತ ಮನವಿಯನ್ನು ಸಹ ಮಾಡಿಕೊಳ್ಳಲಾಗಿದೆ. ಅದನ್ನು ಬಿಟ್ಟು ಬೇರೆ ಇನ್ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ ಅನ್ನುವಂಥ ಮನವಿಯನ್ನು ನಿನ್ನೆ ಸ್ಪೀಕರ್ ಮುಂದೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ಇವತ್ತು 11 ಗಂಟೆಗೆ ಏನು ಸದನ ಕಲಾಪ ಆರಂಭ ಆಗುತ್ತೆ, ಅಲ್ಲಿಯೂ ಕೂಡ ಏನೇನು ಪ್ರತಿಭಟನೆ ಮಾಡಬೇಕಾ ಅಥವಾ ಮತ್ತೆ ಸದನದ ಬಾವಿಗಿಳಿದು ಆಗ್ರಹಿಸಬೇಕಾ ಅಥವಾ ಈ ಒಂದು ವಿಚಾರವನ್ನು ಮತ್ತೊಮ್ಮೆ ಹೈಲೈಟ್ ಮಾಡಬೇಕಾ, ಇದರ ಬಗ್ಗೆ ಯಾವ ರೀತಿ ಶಾಸಕರು ನಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ BS ಯಡಿಯೂರಪ್ಪ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ತಮ್ಮ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ. ಹಾಗಾಗಿ SIT ಅಸ್ತ್ರಕ್ಕೆ, ರಾಜ್ಯ ಸರ್ಕಾರದ SIT ಅಸ್ತ್ರಕ್ಕೆ BSY ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಪವನ್, SIT ಅಸ್ತ್ರಕ್ಕೆ BSY ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಒಂದು ಕಡೆ ಇದು ಹೇಗೆ ಅಂದರೆ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥದ್ರ ಅದರ ಜೊತೆಗೆ ಸರ್ಕಾರವನ್ನು ಹಣಿಬೇಕು, ಸ್ಪೀಕರ್ ಮುಂದೆ ತಾವು ಇದರಲ್ಲಿ ತಪ್ಪಿತಸ್ಥರಲ್ಲ ಅನ್ನೋದನ್ನು ತೋರಿಸ್ಕೊಳ್ಬೇಕು. ಎರಡನೇ ದಿನ ಏನಾಗಬಹುದು ಸದನದಲ್ಲಿ ನಿನ್ನೆಯನ್ನು ಹೊರತುಪಡಿಸಿದ್ರೆ ಅಂತ? ಗುರುಪ್ರಸಾದ್, ಈಗ ಬಿಜೆಪಿ ಅನಿವಾರ್ಯವಾಗಿ ನ್ಯಾಯಾಂಗ ತನಿಖೆ ಮಾಡಿ ಅಂತ ಪ್ರಕರಣದ ನ್ಯಾಯಾಂಗ ತನಿಖೆ ಮಾಡಿ ಆಡಿಯೋ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪಟ್ಟು ಹಿಡಿದು ನಿನ್ನೆಯಿಂದ ಕೂಡ ಧರಣಿ ಮಾಡುವಂಥದ್ದು, ಕಲಾಪದಲ್ಲಿ ಸದನದ ಬಾವಿಗಿಳಿಯುವಂತ ಒಂದು ಪ್ರಯತ್ನವನ್ನು ಏನ್ ಮಾಡ್ತಾ ಇದೆ, ಇವತ್ತು ಕೂಡ ಕಂಟಿನ್ಯೂ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬಿಜೆಪಿಗೆ ಇದೊಂದು ಅನಿವಾರ್ಯ ರೀತಿ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಆಡಿಯೋದಲ್ಲಿ ಇರುವಂತ ಧ್ವನಿಗಳಿಗೆ ಸಂಬಂಧಪಟ್ಟಂತೆ ಏನು ನಿನ್ನೆ SIT ತನಿಖೆಗೆ ಏನು ಸ್ಪೀಕರ್ ಅವರು ಸೂಚನೆ ಕೊಟ್ಟಿದ್ದಾರೆ, ಅದು ಬಿಜೆಪಿಗೆ ನುಂಗ್ಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ನ್ಯಾಯಾಂಗ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ನ್ಯಾಯಾಂಗ ತನಿಖೆ ಕೊಡಲ್ಲ, ಇವ್ರು ಬಿಡಲ್ಲ. ಕಲಾಪ ಮಾತ್ರ ಬಲಿ ಹಾಕೋದು ಗ್ಯಾರಂಟಿ. ಕಲಾಪ ಇವತ್ತು ಕೂಡ ಸಶಸ್ತ್ರವಾಗಿ ನಡೆಯುತ್ತಾ ಅನ್ನೋದು ಡೌಟ್ ಇದೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತ ಮತ್ತೆ ಹಿರಿಯ ಶಾಸಕರ ಜೊತೆ ಯಡಿಯೂರಪ್ಪ ಡಾಲರ್ಸ್ ಕಾಲೋನಿ ತಮ್ಮ ನಿವಾಸದಲ್ಲಿ ಮುಂದಿನ ರಣತಂತ್ರದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಸದನದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಬೇಕು, ಮತ್ತೆ ಬಿಜೆಪಿಯ ನಿಲುವು ಏನಿರಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಶಾಸಕರ ಜೊತೆ ಚರ್ಚೆ ಮಾಡುತ್ತಾರೆ. ಮಾಜಿ CM ಜಗದೀಶ್ ಶೆಟ್ಟರ್, ರೇಣುಕಾಚಾರ್ಯ, MLC ತೇಜಸ್ವಿನಿ ಸೇರಿದಂತೆ ಬಿಜೆಪಿ ಹಲವು ಶಾಸಕರು ಯಡಿಯೂರಪ್ಪ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದು ಆಲ್ರೆಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಣತಂತ್ರಗಳನ್ನು ರೂಪಿಸುವಲ್ಲಿ ಬಿಜೆಪಿ ನಿರತವಾಗಿದೆ. ಗುರುಪ್ರಸಾದ್, ಓಕೆ, ಈಗ ಕಾನೂನು ತಜ್ಞರ ಮೊರೆ ಹೋಗಿದ್ಯಾ ಏನಾದರೂ? ಯಾಕಂದ್ರೆ ಈ ಹಿಂದೆ ಇದ್ದಂಥ ಸ್ಪೀಕರ್ ಬೋಪಯ್ಯ ಅವರ ಸಲಹೆಯನ್ನು ಕೂಡ ಯಡಿಯೂರಪ್ಪ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಿದ್ದ ಮೇಲೆ ಸ್ಪೀಕರ್ ಈಗ ಯಾವ ನಡೆಯನ್ನು ಅನುಸರಿಸ್ತಾರೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ನಿನ್ನೆ ವಹಿಸಿಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ. ಮತ್ತೊಮ್ಮೆ ಏನಾದರೂ ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆಯಾ ವಿರೋಧ ಪಕ್ಷದಿಂದ ಅಂತ? ಗುರುಪ್ರಸಾದ್, ಸದ್ಯಕ್ಕೆ ಕಾನೂನು ತಜ್ಞರು ಅಥವಾ ಲಾಯರ್ಗಳು ಆ ರೀತಿಯ ಯಾರನ್ನು ಕೂಡ ಸಂಪರ್ಕಿಸಿಲ್ಲ ಬಿಜೆಪಿ. ಸದ್ಯ ಮಾಜಿ ಸ್ಪೀಕರ್ ಬೋಪಯ್ಯ ಅವರಿಗೆ ಕಾನೂನು ಸೇರಿದಂತೆ ಸದನದ ನಡವಳಿಗಳ ಬಗ್ಗೆ ಎಲ್ಲಾ ಮಾಹಿತಿ ಇರೋದ್ರಿಂದ ಮಾಜಿ ಸ್ಪೀಕರ್ ಬೋಪಯ್ಯ ಅವರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಬೋಪಯ್ಯ ಅವರು ಕೂಡ ಯಡಿಯೂರಪ್ಪನವ್ರ ನಿವಾಸಕ್ಕೆ ಆಗಮಿಸಿರೋದ್ರಿಂದ ಅವ್ರ ಜೊತೆ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದನದಲ್ಲಿ ಯಾವ ಸ್ಟ್ಯಾಂಡ್ ತಗೋಬಹುದು, ಒಂದ್ ವೇಳೆ ಅತೃಪ್ತ 4 ಶಾಸಕರು ರಾಜೀನಾಮೆ ಕೊಟ್ಟರೆ ಸರ್ಕಾರವನ್ನು ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಬಹುದು, ಮತ್ತೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸುವ ಮುಖಾಂತರವಾಗಿ ಪ್ರಕರಣಕ್ಕೆ ಯಾವ ರೀತಿ ಟ್ವಿಸ್ಟ್ ಕೊಡಬಹುದು, ಈ ರೀತಿಯಾದಂತ ಕೆಲವೊಂದಿಷ್ಟು ರಣತಂತ್ರಗಳನ್ನ ರೂಪಿಸುವ ನಿರತವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ KJ ಬೋಪಯ್ಯ ಸೇರಿದಂತೆ ಹಿರಿಯ ಶಾಸಕರು ಏನಿದ್ದಾರೆ, ಸುರೇಶ್ ಕುಮಾರ್ ಸೇರಿದಂತೆ ಕೆಲವೊಂದಿಷ್ಟು ಜನ ಜೊತೆ ಚರ್ಚೆ ನಡೆಸಿದ್ದಾರೆ. ಪವನ್, ಈಗ ನಿನ್ನೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ವಿರೋಧ ಪಕ್ಷದವರು ಸ್ಪೀಕರ್ಗೆ, ಯಾವ ವಿಚಾರವನ್ನ ಮಾತ್ರ ತನಿಖೆ ಮಾಡಬೇಕು ಅನ್ನುವಂಥದ್ದು, ವ್ಯಾಪ್ತಿ ಏನಾದರೂ ದೊಡ್ಡದಾಗತ್ತಾ ಅಥವಾ ಆ ಒಂದು ಸೀಮಿತ ಏನು ವಿಚಾರವನ್ನು ಹೇಳಿದ್ದಾರೆ ಸ್ಪೀಕರ್ ವಿಚಾರ ಪ್ರಸ್ತಾಪ ಆಗಿರೋದನ್ನ ಮಾತ್ರ ಇಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ? ಇಲ್ಲಿ ತನಿಖಾ ತಂಡ ಅಥವಾ ತನಿಖಾ ಏನು ಸಮಿತಿ ಇದೆ ಯಾವ ರೀತಿಯ ಒಂದು ತನಿಖೆಯನ್ನು ನಡೆಸುತ್ತೆ ಇವರ ಮನವಿ ಮೇರೆಗೆ ಅಂತ?
ಸದ್ಯಕ್ಕೆ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಒತ್ತಾಯ ಮಾಡಿದೆ. ಆದ್ರೆ ನ್ಯಾಯಾಂಗ ತನಿಖೆ ಕೊಡ್ಲಿಲ್ಲ ಅಂದ್ರೆ ಸ್ಪೀಕರ್ ಸೂಚನೆಯಾಗಿ ಈಗೇನು SIT ತನಿಖೆ ಮಾಡುತ್ತೆ, SIT ತನಿಖೆ ಮಾಡ್ಬೇಕಾಗುತ್ತೆ. ಪ್ರಕರಣದ SIT ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವ್ರನ್ನೇ ಮೇನ್ ಆಗಿ ಇಟ್ಕೊಂಡು ನೀವು ತನಿಖೆ ನಡೆಸೋದಾದ್ರೆ ಅಲ್ಲಿ ಸ್ಪೀಕರ್ ಹೆಸರು ಹೇಳಿರುವಂತವ್ರು ಯಾರ್ಯಾರು, ಮತ್ತೆ ಅದಕ್ಕಿರುವಂತ ಲಿಂಕ್ಗಳು, ಅದಕ್ಕೂ ಬಿಜೆಪಿಗೂ ಲಿಂಕ್ ಇದೆಯಾ, ಯಡಿಯೂರಪ್ಪನವ್ರಿಗೆ ಲಿಂಕ್ ಇದೆಯಾ ಅನ್ನುವಂತ ಎಲ್ಲಾ ಸತ್ಯಾಸತ್ಯತೆಗಳು ಹೊರಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದ್ ಕಡೆ ಬಿಜೆಪಿಗೆ ಸಂಕಷ್ಟ ಎದುರಾಗಬಹುದು ಅನ್ನುವಂತ ಒಂದಿಷ್ಟು ಆತಂಕಗಳು ಬಿಜೆಪಿಗೆ ಯಡಿಯೂರಪ್ಪನವ್ರಿಗೆ ಇದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಆ ವ್ಯಾಪ್ತಿ ದೊಡ್ಡದಾಗುತ್ತಾ ಅನ್ನುವಂಥದ್ದು ಖಂಡಿತ ಅದು ವ್ಯಾಪ್ತಿ ವಿಸ್ತಾರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಓಪನ್ ಆಗ್ತಾ ಹೋಗುತ್ತೆ. ಹೀಗಾಗಿ ಸದ್ಯ ಅದ್ರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ವಿಪಕ್ಷ ನಾಯಕ ಯಡಿಯೂರಪ್ಪ ತಮ್ಮ ಶಾಸಕರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ಏನ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ. ಫೈನ್, ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.